ಒಂದು ದಿನದಲ್ಲಿ ಅತ್ಯಂತ ಮುಖ್ಯವಾದ ಸಮಯ ಯಾವುದು ಗೊತ್ತಾ? ಮಾರ್ನಿಂಗ್. ಹೌದು. ನೀವು ಬೆಳಗ್ಗೆ ಎದ್ದ ನಂತರದ ಮೊದಲ 30 ನಿಮಿಷ ನಿಮ್ಮ ಹೆಲ್ತ್, ಮೂಡ್, ಎನರ್ಜಿ ಎಲ್ಲವನ್ನೂ ಡಿಸೈಡ್ ಮಾಡಬಹುದು. ಆದ್ರೆ ಇವತ್ತು ಬಹುತೇಕ ಜನರು ತಿಳಿಯದೆ ಮಾಡುವ ಕೆಲವು ಹ್ಯಾಬಿಟ್ಸ್ ಅವರ ಬಾಡಿಯನ್ನು ನಿಧಾನವಾಗಿ ವೀಕ್ ಮಾಡುತ್ತಿವೆ. ಫಸ್ಟ್ ಒನ್, ಮೊಬೈಲ್ ಅಡಿಕ್ಷನ್. ಕಣ್ಣು ತೆರೆದ ಕೂಡಲೇ ನಿಮ್ಮ ಕೈ ಮೊದಲು ಎಲ್ಲಿಗೆ ಹೋಗುತ್ತೆ? ಮೊಬೈಲ್ ಕಡೆ ತಾನೆ. ವಾಟ್ಸ್ಆಪ್ ನೋಟಿಫಿಕೇಶನ್, ಇನ್ಸ್ಟಾಗ್ರಾಮ್ ರೀಲ್ಸ್, ಯೂಟ್ಯೂಬ್ ಶಾರ್ಟ್ಸ್ ಇವೆಲ್ಲ ನೋಡುತ್ತಾ 30 ನಿಮಿಷ ಹೇಗೆ ಹೋಗುತ್ತೆ ಅನ್ನೋದು ಗೊತ್ತಾಗೋದೇ ಇಲ್ಲ. ಆದ್ರೆ ಶಾಕಿಂಗ್ ಟ್ರೂತ್ ಏನ್ ಗೊತ್ತಾ? ಬೆಳಗ್ಗೆ ಎದ್ದ ತಕ್ಷಣ ಮೊಬೈಲ್ ನೋಡುವುದು ನಿಮ್ಮ ಬ್ರೈನ್ ಗೆ ಸ್ಟ್ರೆಸ್ ಸಿಗ್ನಲ್ ಕಳಿಸುತ್ತದೆ. ನೀವು ಇನ್ನು ಪ್ರಾಪರ್ಲಿ ವೀಕಪ್ ಆಗಿರೋದಿಲ್ಲ. ಆ ಸಮಯದಲ್ಲಿ ಸಡನ್ ಲೈಟ್ ಮತ್ತು ಫಾಸ್ಟ್ ಇನ್ಫಾರ್ಮೇಶನ್ ಅನ್ನು ನಿಮ್ಮ ಬ್ರೈನ್ ಓವರ್ಲೋಡ್ ಮಾಡುತ್ತದೆ. ಅದರ ಪರಿಣಾಮ ತಲೆನೋವು, ಆತಂಕ, ಕಣ್ಣಿನ ಆಯಾಸ, ಕಡಿಮೆ ಗಮನ ಇವೆಲ್ಲ ಸ್ಟಾರ್ಟ್ ಆಗಬಹುದು. ಕೆಲವರು ಹೇಳ್ತಾರೆ, ಯಾಕೋ ಬೆಳಗ್ಗೆ ಫ್ರೆಶ್ ಫೀಲ್ ಆಗೋದಿಲ್ಲ, ಕಾರಣ ಇದೇ ಆಗಿರಬಹುದು. ನೆಕ್ಸ್ಟ್, ಎಂಟಿ ಸ್ಟಮಕ್ ಟೀ ಡೇಂಜರ್. ಇನ್ನೊಂದು ಕಾಮನ್ ಮಿಸ್ಟೇಕ್, ಖಾಲಿ ಹೊಟ್ಟೆಗೆ ಟೀ. ಬಹುತೇಕ ಜನರಿಗೆ ಟೀ ಇಲ್ಲದೆ ಬೆಳಗ್ಗೆ ಸ್ಟಾರ್ಟೇ ಆಗೋದಿಲ್ಲ. ಆದ್ರೆ ಎಂಟಿ ಸ್ಟಮಕ್ ನಲ್ಲಿ ಟೀ ಕುಡಿದ್ರೆ ಸ್ಟಮಕ್ ಆಸಿಡ್ ಹೆಚ್ಚಾಗಬಹುದು. ಅದರಿಂದ ಅಸಿಡಿಟಿ, ಗ್ಯಾಸ್ ಪ್ರಾಬ್ಲಮ್, ಸ್ಟಮಕ್ ಇರಿಟೇಷನ್ ಆಗಬಹುದು. ಕೆಲವರಿಗೆ ಟೀ ಕುಡಿದ ತಕ್ಷಣ ಕೈ ಕಂಪಿಸುವುದು, ವೀಕ್ನೆಸ್ ಫೀಲ್ ಆಗೋದು ಕೂಡ ಕೆಫಿನ್ ಎಫೆಕ್ಟ್ ಆಗಿರಬಹುದು. ಟೀ ಕಂಪ್ಲೀಟ್ಲಿ ಬ್ಯಾಡ್ ಅಲ್ಲ, ಆದ್ರೆ ಟೈಮಿಂಗ್ ತುಂಬಾ ಇಂಪಾರ್ಟೆಂಟ್. ಮೊದಲು ವಾಟರ್, ನಂತರ ಲೈಟ್ ಫುಡ್, ಆಮೇಲೆ ಟೀ ಕುಡಿಯುವುದು ಬೆಟರ್. ನೆಕ್ಸ್ಟ್, ನೀರಿನ ಮಹತ್ವ. ರಾತ್ರಿ ಪೂರ ನಮ್ಮ ಬಾಡಿ ಫಾಸ್ಟಿಂಗ್ ಮೂಡ್ ನಲ್ಲಿ ಇರುತ್ತೆ. 6 ರಿಂದ 8 ಗಂಟೆ ವಾಟರ್ ಸಿಗುದಿಲ್ಲ. ಅದರಿಂದ ಬೆಳಗ್ಗೆ ಬಾಡಿ ಡಿಹೈಡ್ರೇಟೆಡ್ ಆಗಿರುತ್ತದೆ. ಅದಕ್ಕೆ ಡಾಕ್ಟರ್ ಕೂಡ ಮಾರ್ನಿಂಗ್ ವಾಟರ್ ಹ್ಯಾಬಿಟ್ ರೆಕಮೆಂಡ್ ಮಾಡ್ತಾರೆ. 1 ಗ್ಲಾಸ್ ವಾಟರ್ ನಿಮ್ಮ ಬಾಡಿಗೆ ವೀಕ್ ಅಪ್ ಸಿಗ್ನಲ್ ತರಹ ಕೆಲಸ ಮಾಡಬಹುದು. ಸ್ಲೀಪ್ ಮಿಸ್ಟೇಕ್. ರಾತ್ರಿ 8 ಗಂಟೆ ನಿದ್ರೆ ಮಾಡಿದ್ರು ಕೂಡ ಟೈಟ್ ಫೀಲ್ ಆಗ್ತಿದೆಯಾ? ಹಾಗಿದ್ರೆ ಪ್ರಾಬ್ಲಮ್ ಸ್ಲೀಪ್ ಕ್ವಾಂಟಿಟಿಲಿ ಅಲ್ಲ, ಸ್ಲೀಪ್ ಕ್ವಾಲಿಟಿಲಿ. ಲೇಟ್ ನೈಟ್ ಸ್ಕ್ರೋಲಿಂಗ್ ಒಂದು ದೊಡ್ಡ ರೀಸನ್. ನಿದ್ರೆಗೆ ಮುಂಚೆ ಮೊಬೈಲ್ ಸ್ಕ್ರೀನ್ ನೋಡೋದ್ರಿಂದ ಮೆಲೋಟೋನಿನ್ ಹಾರ್ಮೋನ್ ಡಿಸ್ಟರ್ಬ್ ಆಗಬಹುದು. ಅದರ ಪರಿಣಾಮ ಡೀಪ್ ಸ್ಲೀಪ್, ಕಡಿಮೆ ಟೈರ್ಡ್ ಫೀಲಿಂಗ್, ಮಾರ್ನಿಂಗ್ ಸೋಮಾರಿತನ. ಕೆಲವರಿಗೆ ಬೆಳಗ್ಗೆ ಎದ್ದ ತಕ್ಷಣ ಮೂಡ್ ಆಫ್ ಆಗಿರುತ್ತೆ. ಗುಡ್ ಸ್ಲೀಪ್, ಗುಡ್ ಮಾರ್ನಿಂಗ್. ನೆಕ್ಸ್ಟ್, ಸನ್ಲೈಟ್ ಪವರ್. ಮಾರ್ನಿಂಗ್ ಸನ್ಲೈಟ್ ಫ್ರೀ ಮೆಡಿಸನ್ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಸೂರ್ಯನ ಬೆಳಕು ನಿಮ್ಮ ಬಾಡಿ ಕ್ಲಾಕ್ ರೆಸ್ಟ್ ಮಾಡಲು ಹೆಲ್ಪ್ ಮಾಡುತ್ತದೆ. ವಿಟಮಿನ್ ಡಿ ಮಾತ್ರ ಅಲ್ಲ, ಮೂಡ್ ಇಂಪ್ರೂವ್ ಆಗೋಕ್ಕೂ ಹೆಲ್ಪ್ ಆಗಬಹುದು. ಹಳೆಯ ಕಾಲದ ಜನರು ಯಾಕೆ ಹೆಲ್ತಿ ಆಗಿದ್ದರು ಗೊತ್ತಾ? ಅವರು ಬೆಳಗ್ಗೆ ಬೇಗ ಎದ್ದು ನೇಚರ್ ಜೊತೆ ಟೈಮ್ ಸ್ಪೆಂಡ್ ಮಾಡುತ್ತಿದ್ದರು. ನೆಕ್ಸ್ಟ್, ಬೆಸ್ಟ್ ಮಾರ್ನಿಂಗ್ ಹ್ಯಾಬಿಟ್. ಈಗ ಕೇಳಿ, ಲೈಫ್ ಚೇಂಜ್ ಮಾಡೋ ಮಾರ್ನಿಂಗ್ ರೂಟೀನ್. ಎದ್ದ ತಕ್ಷಣ ಮೊಬೈಲ್ ಅವಾಯ್ಡ್ ಮಾಡಿ. 1 ಗ್ಲಾಸ್ ವಾಟರ್ ಕುಡಿರಿ. ಡೀಪ್ ಬ್ರೀಥಿಂಗ್ ಮಾಡಿ. ಸನ್ಲೈಟ್ ನೋಡಿ. ಹೆಲ್ತಿ ಬ್ರೇಕ್ಫಾಸ್ಟ್ ತಿನ್ನಿರಿ. ಪಾಸಿಟಿವ್ ಥಾಟ್ ಇಡಿ. ಕೊನೆಯದಾಗಿ ಒಂದು ಮಾತು ನೆನಪಿರಲಿ, ನಿಮ್ಮ ಫ್ಯೂಚರ್ ಹೆಲ್ತ್ ಡೈಲಿ ಹ್ಯಾಬಿಟ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಒಂದು ಬ್ಯಾಡ್ ಹ್ಯಾಬಿಟ್ ನಿಧಾನವಾಗಿ ಬಾಡಿ ಡ್ಯಾಮೇಜ್ ಮಾಡಬಹುದು, ಆದ್ರೆ ಒಂದು ಗುಡ್ ಹ್ಯಾಬಿಟ್ ನಿಮ್ಮ ಲೈಫ್ ನೇ ಚೇಂಜ್ ಮಾಡಬಹುದು. ನಾಳೆಯಿಂದ ಬೆಳಗ್ಗೆ ಎದ್ದ ತಕ್ಷಣ ಈ ಮಿಸ್ಟೇಕ್ಸ್ ನೆಲ್ಲ ಅವಾಯ್ಡ್ ಮಾಡ್ತೀರಾ? ಈ ವಿಡಿಯೋ ಯೂಸ್ಫುಲ್ ಅನ್ಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಯಾಕಂದ್ರೆ ಹೆಲ್ತಿ ಹ್ಯಾಬಿಟ್ಸ್ ಹೆಲ್ತಿ ಲೈಫ್ ಕೊಡುತ್ತವೆ.